ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನೊಂದು ಮಣ್ಚಟಿ ತಗೊಂಡಿದ್ದೇನೆ. ಅದಕ್ಕೀಗ ಎಣ್ಣೆ ಹಾಕ್ತಾ ಇದ್ದೇನೆ, ಅಂದರೆ ಗ್ಯಾಸ್ ಆನ್ ಮಾಡಿದ್ದೇನೆ ಆಯಿತಾ. ಮತ್ತು ಅಂದರೆ ಈಸಿ ರೆಸಿಪಿ ಇದು. ಮೆಂತೆ ಹಾಕ್ತಿದ್ದೇನೆ, ಆಮೇಲೆ ಒಣಮೆಣಸು ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಅಂತೆ ಇದು ಕೂದಲು ಮೀನು ಒಂದು ಫ್ರೈ ಆಯಿತಾ. ಫ್ರೈ ಅಲ್ಲ, ಒಂದು ಚಿಕ್ಕ ರೀತಿಯಲ್ಲಿ ಒಂದು ಸುಕ್ಕ. ಅದಕ್ಕೆ ನಾನೀಗ ಮತ್ತು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಕೂದಲು ಮೀನು ನಿಮ್ಮೂರಲ್ಲಿ ಎಂತ ಹೇಳ್ತಾರೆ ಹೇಳಿ ನನಗೆ ಕಮೆಂಟ್ ಮಾಡಿ. ಆಮೇಲೆ ಅದನ್ನು ಚೆಂದ ಒಂದು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುಂಬ ಈಸಿ ಆಯಿತಾ ಈ ಒಂದು ರೆಸಿಪಿ. ಬ್ಯಾಚುಲರ್ಸಿಗೆಲ್ಲ ತುಂಬ ಈಸಿ ಆಗ್ಬೋದು ಇದು. ಮತ್ತು ನೋಡಿ, ತೆಂಗಿನಕಾಯಿ, ಮೆಣಸು ನೋಡಿ, ಅರಿಶಿಣದ ಪುಡಿ, ಜೀರಿಗೆ, ಇದನ್ನು ಚಂದ ನಾವು ಒಮ್ಮೆ ಕಲಿಸ್ಬೇಕು. ಇದೀಗ ನೋಡಿ ಬೆಂದಿದೆ ಇದು. ಅದು ಚಂದ ಮಿಕ್ಸಿಂಗ್ ಅಂದರೆ ಕರೆಕ್ಟ್ ಆಗಬೇಕು. ಅದು ಚಂದ ಕಲಸಿ ಆ ತೆಂಗಿನಕಾಯಿಯ ಒಂದು ಪಸೆ ಬರಬೇಕು. ಕೈಯಲ್ಲೇ ಗುಚ್ಚಿ ಕಲಿಸ್ಬೇಕದು ನೋಡಿ. ಈಗ ಅದ್ರ ಮೇಲೆ ನಾನು ಬಿರ್ಕತಾ ಇದ್ದೇನೆ. ಈಗ ಆಮೇಲೆ ಅದೊಂದು ಚಂದ ಒಂದು ಮಿಕ್ಸ್ ಮಾಡಿ ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಹಾಲ್ನಾಗೆ ಮಾಡಿ ಫ್ರೆಶ್ ಬೇವಿನ ಸೊಪ್ಪು ನಮ್ಮ ತೋಟದಲ್ಲೇ ಇದ್ದದಾಯ್ತಾ. ಅದನ್ನು ಅದಕ್ಕೆಲ್ಲ ನೋಡಿ, ಅದನ್ನೆಲ್ಲ ಚಂದ ಮುಚ್ಚಿಟ್ಟು ಅಂದರೆ ಈಗ ಎಣ್ಣೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೇನೆ ಅದಕ್ಕೆ. ಆಮೇಲೆ ಮುಚ್ಚಿಟ್ಟು 5 ನಿಮಿಷ ಸಣ್ಣಗೊಂದು ಕುದಿ ಬರಲಿಕ್ಕೆ ಇಡಬೇಕು ನೋಡಿ. ಈಗೆಲ್ಲ ಒಂದು ಸೆಟ್ಟಾಗಿದೆ. ಈಗ ನಾನು ಬೇರೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದೊಂದು ಸೂಪರ್ ಟೇಸ್ಟ್ ಆಯಿತಾ. ನೀವೆಲ್ಲ ಒಂದು ಟ್ರೈ ಮಾಡಿ. ಸೂಪರ್ ಅಂದರೆ ಸೂಪರ್. ಇದು ಚಪಾತಿಗೆಲ್ಲ ತುಂಬ ಸೂಟಬಲ್ ಇದು ನೋಡಿ. ಅಂತೆ ಟೇಸ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.